ನೋಡ್ಕೊಳ್ಳಿ ಕ್ವಶನ್. ಡೂ ದ ಫಾಲೋಯಿಂಗ್ ಯೂಸಿಂಗ್ ಲಾಸ್ ಆಫ್ ಲಾಜಿಕ್. ನಾಟ್ ಪಿ ಆ್ಯಂಡ್ ನಾಟ್ ಕ್ಯೂ ಆ್ಯಂಡ್ ಆರ್ ಕ್ಯೂ ಆ್ಯಂಡ್ ಆರ್ ಪಿ ಆ್ಯಂಡ್ ಆರ್ ಈಸ್ ಈಕ್ವಲೆಂಟ್ ಟು ಆರ್. ಯಾವ ಥರ ಮಾಡಬೇಕಂದ್ರೆ ಫಸ್ಟ್ ಇದನ್ನ ನೀಟಾಗಿ ಬರ್ಕೊಳ್ಳಿ. ನಾಟ್ ಪಿ ಆ್ಯಂಡ್ ನಾಟ್ ಕ್ಯೂ ಆ್ಯಂಡ್ ಆರ್ ಕ್ಯೂ ಆ್ಯಂಡ್ ಆರ್ ಪಿ ಆ್ಯಂಡ್ ಆರ್. ತುಂಬ ಈಸಿ ಇದೆ. ನೀವು ಲಾಸ್ ಆಫ್ ಲಾಜಿಕ್ ಯೂಸ್ ಮಾಡ್ಕೊಂಡು ಈ ಪ್ರಾಬ್ಲಮ್ನ ಮಾಡಬೇಕು. ಸಿಂಪಲ್ಲು. ಇಲ್ಲಿ ನೋಡಿ, ಇಲ್ಲಿ ಪ್ರಾಬ್ಲಮ್ ಇಲ್ಲಿ ನೋಡಿದಾಗ ಏನು ಮಾಡಿ, ಇದೊಂದು ಪಾರ್ಟ್ ಥರ ಯೋಚನೆ ಮಾಡಿ, ಇದೊಂದು ಪಾರ್ಟ್ ಥರ ಯೋಚನೆ ಮಾಡಿ. ಇಲ್ಲಿ ಏನು ಮಾಡಿ, ಇಲ್ಲಿ ಎರಡು ಹ್ಯಾಂಡ್ ಇದೆ, ಬ್ರಾಕೆಟ್ನ ಶಿಫ್ಟ್ ಮಾಡ್ಕೋಬೋದು. ಗೊತ್ತಾಗ್ತಿದೆಯಲ್ವಾ? ಇದಕ್ಕೆ ಅಸೋಸಿಯೇಟಿವ್ ಲಾ ಅಪ್ಲೈ ಮಾಡಿ. ಅಂದರೆ ಈ ಬ್ರಾಕೆಟ್ನ ಇಲ್ಲಿಗೆ ಹಾಕಿ ಅಷ್ಟೇ. ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲೇನಿದೆ, ಕ್ಯೂ ಆ್ಯಂಡ್ ಆರ್ ಇದೆ, ಇಲ್ಲಿ ಪಿ ಆ್ಯಂಡ್ ಆರ್ ಇದೆ. ಆರ್ ಕಾಮನ್ ಇದೆ. ಅದಕ್ಕೇನು ಮಾಡಿ, ಆರ್ನ ಲೆಫ್ಟಲ್ಲಿ ಬರೋ ಥರ, ಇದು ಲೆಫ್ಟ್ ಇದು ರೈಟ್ ಅಂದರೆ ಕಮ್ಯುಟೇಟಿವ್ ಲಾ ಅಪ್ಲೈ ಮಾಡಿ. ಫಸ್ಟ್ ಏನು ಮಾಡಬೇಕು, ಅಸೋಸಿಯೇಟಿವ್ ಲಾ ಮತ್ತು ಕಮ್ಯುಟೇಟಿವ್ ಲಾ. ಫಸ್ಟ್ ಏನು ಮಾಡಬೇಕು, ನಾಟ್ ಪಿ ಆ್ಯಂಡ್ ನಾಟ್ ಕ್ಯೂ ಆ್ಯಂಡ್ ಆರ್, ಇದು ಲೆಫ್ಟ್ಗೆ ಅಸೋಸಿಯೇಟಿವ್ ಲಾ ಅಪ್ಲೈ ಮಾಡಿ. ಈ ಬ್ರಾಕೆಟ್ನ ಇಲ್ಲಿಗೆ ಶಿಫ್ಟ್ ಮಾಡಿ. ಇಲ್ಲೇನು ಮಾಡಿ, ಇಂಡಿವಿಜುವಲ್ ಫಸ್ಟ್ ಆರ್ ಬರೋ ಥರ ಮಾಡ್ಕೊಳ್ಳಿ. ಈ ಥರ ಕಾಮನ್ ಇದ್ದರೆ ಎರಡರಲ್ಲೂ ಫಸ್ಟ್ ಆರ್ ಬರೋ ಥರ ಮಾಡ್ಕೋಬೇಕು. ಫಸ್ಟ್ ಕಾಮನ್ ಇರೋದು ಬರ್ಕೋಬೇಕು. ಇಲ್ಲಿ ಆರ್ ಆ್ಯಂಡ್ ಕ್ಯೂ ಆರ್, ಇಲ್ಲಿ ಆರ್ ಆ್ಯಂಡ್ ಪಿ. ಇದು ಫಸ್ಟ್. ಆಮೇಲೆ ಇದು ಏನಾಯಿತು, ಇದು ಮಾಡಿರೋದು ಬೈ ಅಸೋಸಿಯೇಟಿವ್ ಲಾ ಅಂತ ಬರೆದ್ಬಿಡ್ಬೇಕು. ಆ್ಯಂಡ್ ಕಮ್ಯುಟೇಟಿವ್ ಲಾ. ನೋಡಿ, ಇದಾದ್ಮೇಲೆ ಮಾಡೋಕ್ಕೆ ಸ್ವಲ್ಪ ಲಾಸ್ಗಳು ಗೊತ್ತಿರಬೇಕು. ಇದು ನಾಟ್ ಪಿ ಆ್ಯಂಡ್ ನಾಟ್ ಕ್ಯೂ ಬಂದರೆ ಇದಕ್ಕೆ ಡಿ ಮಾರ್ಗನ್ಸ್ ಲಾ ಅಪ್ಲೈ ಮಾಡಬೇಕು. ಡಿ ಮಾರ್ಗನ್ಸ್ ಲಾ ಏನು ಹೇಳುತ್ತೆ ಅಂದರೆ, ನೋಡಿ, ನಾಟ್ ಪಿ ಆ್ಯಂಡ್ ನಾಟ್ ಕ್ಯೂ, ನೋಡಿ, ನಾಟ್ ಪಿ ಆರ್ ಕ್ಯೂ ಅಂದರೆ ನಾಟ್ ಪಿ ಆ್ಯಂಡ್ ನಾಟ್ ಕ್ಯೂ. ಇದು ಲೆಫ್ಟ್ ಅಂದ್ಕೊಳ್ಳಿ, ಇದು ರೈಟ್ ಅಂದ್ಕೊಳ್ಳಿ. ನಾಟ್ ಪಿ ಆ್ಯಂಡ್ ನಾಟ್ ಕ್ಯೂ ಇದ್ರೆ ನಾಟ್ ಪಿ ಆರ್ ಕ್ಯೂ ಬರಿಬೋದು. ನಾಟ್ ಪಿ ಆರ್ ಕ್ಯೂ ಇದ್ರೆ ನಾಟ್ ಪಿ ಆ್ಯಂಡ್ ನಾಟ್ ಕ್ಯೂ. ಎರಡು ನಾಟ್ ಇದ್ರೆ ಒಂದು ನಾಟ್ ಮಾಡೋದು. ಇದು ಒಂದು ನಾಟ್ ಇದ್ರೆ ಎರಡು ಮಾಡೋದು, ಆ ಥರ. ಇಲ್ಲಾಂದರೆ ಎರಡು ಇರೋದನ್ನ ಒಂದು ಮಾಡೋಣ. ನಾಟ್ ಪಿ ಆ್ಯಂಡ್ ನಾಟ್ ಕ್ಯೂ ಅಂದರೆ ನಾಟ್ ಪಿ ಆರ್ ಕ್ಯೂ. ಇಲ್ಲಿ ನಾಟ್ ಪಿ ಆರ್ ಕ್ಯೂ, ಇದಕ್ಕೆ ಡಿ ಮಾರ್ಗನ್ಸ್ ಲಾ ಅಪ್ಲೈ ಮಾಡಬೇಕು. ಆ್ಯಂಡ್ ಆರ್ ಹಂಗೆ ಇರಲಿ. ಅರ್ಥ ಆಯ್ತಲ್ವಾ? ನೋಡಿ, ನಾಟ್ ಪಿ ಆ್ಯಂಡ್ ನಾಟ್ ಕ್ಯೂಗೆ ನಾಟ್ ಪಿ ಆರ್ ಕ್ಯೂ ಅಂತ ಬರ್ಕೊಳ್ಳಿ. ಆ್ಯಂಡ್ ಆರ್, ಇದು ಡಿ ಮಾರ್ಕ್ಸ್. ಇಲ್ಲೇನು ಮಾಡಬೇಕು, ಇಲ್ಲಿ ನಿಮಗೆ ಡಿಸ್ಟ್ರಿಬ್ಯೂಟಿವ್ ಲಾನ ಅಪ್ಲೈ ಮಾಡಬೇಕು. ಯಾವ ಥರ ಹೇಳ್ತೀನಿ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ. ಪಿ ಆರ್ ಕ್ಯೂ ಆ್ಯಂಡ್ ಆರ್ ಅಂದರೆ ಪಿ ಆರ್ ಕ್ಯೂ ಆ್ಯಂಡ್ ಪಿ ಆರ್ ಆರ್. ಪಿ ಆ್ಯಂಡ್ ಕ್ಯೂ ಆ್ಯಂಡ್ ಆರ್ ಅಂದರೆ ಪಿ ಆ್ಯಂಡ್ ಕ್ಯೂ ಆರ್ ಪಿ ಆ್ಯಂಡ್ ಆರ್. ಇದು ಮೇನ್ ರೈಟ್. ನೋಡಿ, ಎರಡೂ ಸೇಮ್ ಇದ್ದು. ಅರ್ಥ ಆಗ್ತಿದೆಯಲ್ವಾ? ಇಲ್ಲೂ ಎರಡು ಆ್ಯಂಡ್ ಇದ್ದು, ಪಿ ಆ್ಯಂಡ್ ಇದ್ದು, ಮಧ್ಯದಲ್ಲಿ ಆರ್ ಇದ್ರೆ ಪಿ ಆ್ಯಂಡ್ ಕ್ಯೂ ಆರ್ ಅಂತ ಬರಿಬೋದು. ಆ ಥರ ಇಲ್ಲಿ ಏನಿದೆ ಅಬ್ಸರ್ವ್ ಮಾಡಿ. ಇಲ್ಲಿ ಆ್ಯಂಡ್ ಇದೆ, ಆರ್ ಇದೆ, ಇದಾಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಇದಕ್ಕೆ ನೋಡಿ, ಶಾರ್ಟ್ ಫಾರ್ಮಲ್ಲಿ ಇದು ಫಾರ್ಮುಲಾ ನಾಲ್ಕು ಇಟ್ಕೊಳ್ಳೋಕ್ಕೆ ಇಲ್ಲಿ ಬರ್ಕೊಳ್ಳೋಣ. ಈ ಫಾರ್ಮುಲಾ ನಾಲ್ಕು ಇಟ್ಕೊಳ್ಳಿ ಅಪ್ಲೈ ಮಾಡೋಕ್ಕೆ. ಫಸ್ಟು ನೋಡಿ, ಇಲ್ಲಿ ಫಾರ್ಮುಲಾ ಏನು ಅಪ್ಲೈ ಆಗುತ್ತೆ ಬರೆದು ಬಿಡ್ತೀನಿ. ಫಸ್ಟು ನಾಟ್ ಪಿ ಆ್ಯಂಡ್ ನಾಟ್ ಕ್ಯೂ ಅಂದರೆ ಇದು ರಫ್ ವರ್ಕು. ನಾಟ್ ಪಿ ಆರ್ ಕ್ಯೂ, ಇದು ಡಿ ಮಾರ್ಗನ್ಸ್ ಲಾ ಇಂದ ಬಂದಿರೋದು. ಅರ್ಥ ಆಯ್ತಲ್ವಾ? ಯಾವ ಲಾ? ಡಿ ಮಾರ್ಗನ್ಸ್ ಲಾ, ಡಿ ಎಮ್ ಅಂತ ಬರೀತೀವಿ. ಈಗ ಇದಕ್ಕೆ ಅಸೋಸಿಯೇಟಿವ್ ಲಾ ಏನು ಹೇಳುತ್ತೆ ಅಂದರೆ, ನಾಲ್ಕು ಇಟ್ಕೊಳ್ಳಿ. ಪಿ ಆ್ಯಂಡ್ ಕ್ಯೂ ಆರ್, ಪಿ ಬದಲು ಒನ್ ಹಾಕ್ಕೊಳ್ಳೋಣ. ಇಲ್ಲಿ ನೋಡಿ, 1 and 2 ಆರ್ 1 and 3 ಇದೆ. ಇದು ರೈಟ್ ಇರೋದನ್ನ ಲೆಫ್ಟಲ್ಲಿ ಬರ್ಕೊಳ್ಳಿ, ಲೆಫ್ಟ್ ಇರೋದನ್ನ ರೈಟಲ್ಲಿ ಬರ್ಕೊಳ್ಳಿ. 1 and ಕ್ಯೂ ಬದಲು 2 ಹಾಕೊಳ್ಳಿ. 2 ಆರ್ 3. ಇದು ಫಾರ್ಮುಲಾ ಅಂದ್ಕೊಳ್ಳಿ. ಈಗ ನಿಮಗೆ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ 1 ಅಂದರೆ 6, 1 ಜಾಗದಲ್ಲಿ 6 ಹಾಕಿ. 2 ಅಂದರೆ ಕ್ಯೂ ಅಂದ್ಕೊಳ್ಳಿ. 1 ಅಂದರೆ 6, 2 ಅಂದರೆ ಕ್ಯೂ, 3 ಅಂದರೆ ಪಿ. ಇಲ್ಲಿ ಅಪ್ಲೈ ಮಾಡಿ ಹೇಳಿ. 1 ಬದಲು 6 ಹಾಕಿ, 2 ಬದಲು ಕ್ಯೂ ಹಾಕಿ, ಆರ್ 1 ಬದಲು 6 ಹಾಕಿ, ಆ್ಯಂಡ್ 3 ಬದಲು ಪಿ ಹಾಕಿ. ಇದೇನಾಗುತ್ತೆ, 1 ಬದಲು 6 ಆ್ಯಂಡ್ 2 ಬದಲು ಕ್ಯೂ ಆರ್. ಫಾರ್ಮುಲಾ ಥರ ಕ್ರಿಯೇಟ್ ಮಾಡಿದ್ರು ನಡೆಯುತ್ತೆ.
ಈ ಥರ ಬರಿಬೋದು. ಬೈ ಡಿಸ್ಟ್ರಿಬ್ಯೂಟ್ ಇಲ್ಲ ಅಂತ ಬರೀಬೇಕಷ್ಟೆ. ಇನ್ನು ನೋಡಿ ಆರ್ ಇಲ್ಲಿ ಏನು ಆರ್ ಎನ್ ಕ್ಯೂ ಆರ್ ಎನ್ ಪಿ ಇದ್ರೆ ಆರ್ ಎನ್ ನ ಫಸ್ಟ್ ಈ ಆರ್ ಎನ್ ನ ಬರೆದ್ಬಿಡಿ. ಫಸ್ಟ್ ಆರ್ ಎನ್ ಟಿ ಉಳಿದಿದ್ದು ಯಾವುದು ಕ್ಯೂ ಆರ್ ಪಿ ನ ಈ ಕಡೆ ಬರಿ. ಎರಡು ಆರ್ ಎನ್ ನ ಒಂದು ಆರ್ ಎನ್ ತರ ಬರ್ಕೊಳ್ಳಿ, ಕ್ಯೂ ಆರ್ ಪಿ ಬರ್ಕೊಳ್ಳಿ ಅಷ್ಟೇ. ಆರ್ ಅಂಡ್ ಕ್ಯೂ ಆರ್ ಪಿ ಇದರ ಬದಲು ಇದು ಬರೆಯೋದು. ಇದು ಯಾವ ಲಾ ಇಂದ? ಬೈ ಫಸ್ಟ್ ಡಿ ಮಾರ್ಗನ್ಸ್ ಲಾ, ನೆಕ್ಸ್ಟ್ ಅಂಡ್ ಡಿಸ್ಟ್ರಿಬ್ಯೂಟ್ ಇಲ್ಲ. ನೋಡಿ ಇಷ್ಟಾದ್ಮೇಲೆ ಈಗ ಇದು ಮತ್ತೆ ಇದು ಅಬ್ಸರ್ವ್ ಮಾಡಿ. ಮತ್ತೆ ಏನಿದೆ ಇಲ್ಲಿ? ಇಲ್ಲೂ ಆರ್ ಇದೆ, ಇಲ್ಲೂ ಆರ್ ಇದೆ. ಅರ್ಥ ಆಗ್ತಿದೆ? ಇದನ್ನ ಈ ಕಡೆ ಬರ್ಕೊಳ್ಳಿ. ಆರ್ ಅಂಡ್ ನೆಗೇಷನ್ ಆಫ್ ಪಿ ಆರ್ ಕ್ಯೂ ಆರ್ ಅಂಡ್ ಕ್ಯೂ ಆರ್ ಪಿ ನ ಪಿ ಆರ್ ಕ್ಯೂ. ಇದು ನೋಡಿ, ಇದನ್ನ ಈ ಕಡೆ, ಇದನ್ನ ಈ ಕಡೆ, ಇದನ್ನ ಈ ಕಡೆ, ಇದನ್ನ ಈ ಕಡೆ ಬರೆಯೋದು ಯಾವ ತರ? ಯಾವ್ದು? ಅದು ಕಮ್ಯೂಟೇಟಿವ್ ಲಾ. ಬೈ ಕಮ್ಯೂಟೇಟಿವ್ ಲಾ ಇಂದ ಆಗಿರೋದು. ಕಮ್ಯೂಟೇಟಿವ್ ಲಾ ಏನ್ ಹೇಳುತ್ತೆ ಅಂದ್ರೆ ಪಿ ಅಂಡ್ ಕ್ಯೂ ಇದ್ರೆ ಕ್ಯೂ ಅಂಡ್ ಪಿ ಬರೀಬೋದು. 1 and 2 ಇದ್ರೆ 2 and 1 ಬರೀಬೋದು. ಅರ್ಥ ಆಗ್ತಿದೆಯಲ್ವಾ? 1 or 2 ಇದ್ರೆ 2 or 1. ಇಲ್ಲಿ 1 ಅನ್ಕೊಳ್ಳಿ, ಇದನ್ನ 2 ಅನ್ಕೊಳ್ಳಿ. 1 and 2 ನ 2 and 1 ಅಂತ ಬರೀ. ಅದೇ ತರ 1 or 2 ನ 2 or 1. ಇಲ್ಲಿ ಆಕ್ಚುಲ್ ಆಗಿ ಇಲ್ಲಿ ಫುಲ್ಗೆ ಅಪ್ಲೈ ಮಾಡಬೇಕು, ಇಲ್ಲಿ ಒಳಗಡೆ ಮಾತ್ರ ಅಪ್ಲೈ ಮಾಡಬೇಕು. ಯಾವ ಲಾ ಇಂದ ಆಗಿರೋದು ಇದು? ಬೈ ಕಮ್ಯೂಟೇಟಿವ್ ಲಾ. ನೆಕ್ಸ್ಟ್ ಈಗೇನು ನೋಡಿ, ನಾನು ಹೇಳಿದ್ನಲ್ಲ, ಫಸ್ಟ್ ಅಂಡ್ ಸೆಕೆಂಡ್ ಆರ್ ಫಸ್ಟ್ ಅಂಡ್ ಥರ್ಡ್. ಇಲ್ಲಿ ಫಸ್ಟ್ ಅಂಡ್ ಇಲ್ಲಿ ಆರ್ ಎಂಡ್ ನ ಸೇಮ್ ಬರ್ಕೋಬೇಕು. ನೆಕ್ಸ್ಟ್ ಏನ್ ಮಾಡಬೇಕು? ಉಳಿದಿರೋದನ್ನ ಬರ್ಕೋಬೇಕು. ಆರ್ ಅಂಡ್ ಹೇಳಿ ನೆಗೇಷನ್ ಆಫ್ ಪಿ ಆರ್ ಕ್ಯೂ ಆರ್ ಪಿ ಆರ್ ಕ್ಯೂ. ಇಲ್ಲಿ ನೋಡಿ, ಇಲ್ಲಿ ಫಾರ್ಮುಲಾ ಬರೆದ್ನಲ್ಲ ನೋಡಿ, 1 and 2 ಆರ್ 1 and 3 ಇದ್ರೆ 1 and 2 ಆರ್ 3. ಇಲ್ಲಿ 1 and ಅಂದ್ರೆ ಆರ್ ಅಂಡ್ 2 ಅಂದ್ರೆ ಇದು, ಆರ್ 3 ಅಂದ್ರೆ ಇದು. ಗೊತ್ತಾಗ್ತಿದೆಯಲ್ವಾ? ಈಗ ಇಲ್ಲಿ ಇದಾಗಿರೋದು ಯಾವುದು ಅಂದ್ರೆ ಬೈ ಡಿಸ್ಟ್ರಿಬ್ಯೂಟಿವ್ ಲಾ. ಈ ಅಗೇನ್ ಡಿಸ್ಟ್ರಿಬ್ಯೂಟಿವ್ ಲಾ ಇಂದ ಆಗಿರೋದು ಇದು, ಬೈ ಡಿಸ್ಟ್ರಿಬ್ಯೂಟಿವ್ ಲಾ. ಈಗ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ. ನೋಡಿ, ಈ ಪ್ರಪೋಸಿಷನ್ ಸೇಮು, ಈ ಪ್ರಪೋಸಿಷನ್ ಸೇಮು. ಈ ಲಾಸ್ ಯಾವ್ದು ಬರುತ್ತೆ ಅಂದ್ರೆ ಇನ್ವರ್ಸ್ ಲಾಲಿ ಬರುತ್ತೆ. ಅದು ಇದು ನೋಡಿ, ಇನ್ವರ್ಸ್ ಲಾಲಿ ಪಿ ಆರ್ ನೆಗೇಷನ್ ನಾಟ್ ಪಿ ಅಂದ್ರೆ ಟಿ ನಾಟ್, ಪಿ ಅಂಡ್ ನಾಟ್ ಪಿ ಅಂದ್ರೆ ಎಫ್ ನಾಟ್. ಇಲ್ಲಿ ಮಧ್ಯೆ ಇರೋದು ಆರ್. ಇದು ಅಬ್ಸರ್ವ್ ಮಾಡಿ. ಪಿ ಆರ್ ನಾಟ್ ಪಿ ಇಲ್ಲಿ ನೋಡಿ ಬರೆದು ಹೇಳ್ಕೊಡ್ತೀನಿ. ಪಿ ಆರ್ ನಾಟ್ ಪಿ ಅಂದ್ರೆ 1 or not 1 ಅಂತ ಕ್ರಿಯೇಟ್ ಮಾಡ್ಕೊಳ್ಳಿ ಫಾರ್ಮುಲಾ. ಪಿ ಬದಲು 1 ಹಾಕೊಳ್ಳಿ ಫಾರ್ಮುಲಾ ಕ್ರಿಯೇಟ್ ಮಾಡಕ್ಕೆ. 1 or not 1 is equivalent to ಟಿ ನಾಟ್. ಅರ್ಥ ಆಯ್ತಲ್ವಾ? ಈಗ ಇಲ್ಲಿ ಅಬ್ಸರ್ವ್ ಮಾಡಿ. ಇಲ್ಲಿ 1 or not 1 ಇದೆಯಲ್ಲ, ಇದನ್ನ ಬೇಕಿದ್ರೆ ನಾಟ್ 1 or 1 ಬೇಕಾದ್ರೂ ಬರ್ಕೋಬಹುದು. ಇದು ಫಾರ್ಮುಲಾ ಅಂದ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ. ನೋಡಿ, 1 or not 1 ಅಂದ್ರೆ ಟಿ ನಾಟ್, ಅಥವಾ ನಾಟ್ 1 or 1 ಅಂದ್ರೆ ಟಿ ನಾಟ್ ಅಲ್ವಾ? ಇಲ್ಲಿ ನೋಡಿ, ಇದು ಯಾವ್ದು ಯೂಸ್ ಆಗುತ್ತೆ? ಇದನ್ನ ಯೂಸ್ ಮಾಡಿ. ನಾಟ್ 1 ಅಂದ್ರೆ ಪಿ ಆರ್ ಕ್ಯೂ, ನಾಟ್ ಪಿ ಆರ್ ಕ್ಯೂ. ಒಂದು ಜಾಗದಲ್ಲಿ ಪಿ ಆರ್ ಕ್ಯೂ ಹಾಕಿದ್ರೆ ಏನಾಗುತ್ತೆ? ಇದು ನಾಟ್ ಪಿ ಆರ್ ಕ್ಯೂ ಆರ್ ಪಿ ಆರ್ ಕ್ಯೂ ಇಸ್ ಈಕ್ವಲೆಂಟ್ ಟು ಟಿ ನಾಟ್. ಅಂದ್ರೆ ಇದ್ರ ಬದಲು ಫುಲ್ಲು ಟಿ ನಾಟ್ ಬರೀಬಹುದು. ಯಾವ ಲಾ ಇಂದ? ಇನ್ವರ್ಸ್ ಲಾ ಇಂದ. ಜಾಸ್ತಿ ತಲೆ ಕೆಡಿಸ್ಕೊಬೇಡಿ, ಟಿ ನಾಟ್ ಬರೀರಿ. ಇದೇನಾಗುತ್ತೆ? ಆರ್ ಅಂಡ್ ಟಿ ನಾಟ್ ಆಯ್ತು ಬೈ ಇನ್ವರ್ಸ್ ಲಾ. ಈಗ ಟಿ ನಾಟ್ ಅಂತ ಬಂದ್ರೆ ನಾನು ಹೇಳಿದ್ದೀನಿ ಯಾವ ಲಾ ಆಗುತ್ತೆ, ಇಲ್ಲಾಂದ್ರೆ ಡಾಮಿನೇಷನ್ ಲಾ ಆಗುತ್ತೆ, ಇಲ್ಲಾಂದ್ರೆ ಐಡೆಂಟಿಟಿ ಲಾ. ಈಗ ನೋಡಿ, ಪಿ ಅಂಡ್ ಟಿ ನಾಟ್ ಇದ್ರೆ ಪಿ ನೋಡಿ. ಪಿ ಬದಲು ಇಲ್ಲಿ 1 and ಟಿ ನಾಟ್ ಅಂದ್ರೆ 1 ಅನ್ಕೊಳ್ಳಿ. ಫಾರ್ಮುಲಾ ಕ್ರಿಯೇಟ್ ಮಾಡ್ಕೊಳ್ಳಿ. ಇಲ್ಲಿ ಬರೀತೀನಿ ನೋಡಿ, 1 and ಟಿ ನಾಟ್ ಅಂದ್ರೆ 1. ಇಲ್ಲಿ 1 ಬದಲು ಆರ್ ಇದೆ, 1 ಜಾಗದಲ್ಲಿ ಆರ್ ಹಾಕಿ.
ಆರ್ ಅಂಡ್ ಟಿ ನಾಟ್ ಈಸ್ ಈಕ್ವಲ್ ಟು ಎಲ್ಲೆಲ್ಲಿ 1 ಇರುತ್ತೆ ಅಲ್ಲಿ ಆರ್ ಹಾಕಿ ಫಾರ್ಮುಲಾ ಕ್ರಿಯೇಟ್ ಆಗುತ್ತೆ. ಆರ್ ಅಂಡ್ ಟಿ ನಾಟ್ ಇಸ್ ಆರ್. ನೋಡಿ ಲಾಸ್ ಇರುತ್ತಲ್ವಾ, ಅದಕ್ಕೆ 1 2 3 ಬೇಕಾದರೂ ಹಾಕೊಂಡು ಫಾರ್ಮುಲಾ ಥರ ಯೂಸ್ ಮಾಡಿ. ಆರ್ ಅಂಡ್ ಟಿ ನಾಟ್ ಇಸ್ ಆರ್ ಬೈ ಯಾವ ಲಾ? ಬೈ ಐಡೆಂಟಿಟಿ ಲಾ. ನಿಮಗೆ ಪ್ರೂವ್ ಮಾಡೋಕ್ಕೆ ಹೇಳಿದ್ದೇನು? ಆರೇ ನೋಡಿ ಬಂತಲ್ವಾ, ಈ ಥರ ಮಾಡಬೇಕು. ಆರಾಮಾಗಿ ಮಾಡಿ. ಅಸೋಸಿಯೇಟಿವ್ ಲಾ, ಕಮ್ಯುಟೇಟಿವ್ ಲಾ, ಡಿ ಮಾರ್ಗನ್ಸ್ ಲಾ, ಡಿಸ್ಟ್ರಿಬ್ಯೂಟಿವ್ ಲಾ, ಇನ್ವರ್ಸ್ ಲಾ, ಐಡೆಂಟಿಟಿ ಲಾ ಗೊತ್ತಿದ್ರೆ ಸಾಕು.